ಟಾಲಿವುಡ್ ಸೂಪರ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಹಾಗೂ ರಿಷಬ್ ಶೆಟ್ಟಿ ಆಕ್ಷನ್ ಕಟ್ ಹೇಳ್ತಾರಂತೆ. ಕಾಂತಾರದಲ್ಲಿ ಜೂನಿಯರ್ ಎನ್ಟಿಆರ್ ನಟಿಸಿದ್ದಾರಂತೆ. ಜೂನಿಯರ್ ಎನ್ಟಿಆರ್ ಹಾಗೂ ಪ್ರಶಾಂತ್ ನೀಲ್ ಸಿನಿಮಾದಲ್ಲಿ ನಮ್ಮ ಶೆಟ್ರು ಕಾಣಿಸುತ್ತಾರಂತೆ. ಹೀಗೆ ಜೂನಿಯರ್ ಎನ್ಟಿಆರ್ ಹಾಗೂ ರಿಷಬ್ ಶೆಟ್ರು ಬಗ್ಗೆ ತರಹೇವಾರಿ ಕತೆ ಕವನಗಳೆಲ್ಲ ಸೃಷ್ಟಿಯಾಗಿದ್ವು. ಆದ್ರೆ ಅವರೆಲ್ಲರ ಹಾರೈಕೆಯೂ ಏನೋ ಗೊತ್ತಿಲ್ಲ. ಆದ್ರೆ ರಿಷಬ್ ಶೆಟ್ರು ತಂಡದ ಜೊತೆ ತಾರಕ್ ಪ್ರತ್ಯಕ್ಷರಾಗಿದ್ದಾರೆ. ಅದು ಯಾಕೆ ಅಂತ ಗೊತ್ತಾ? ವೀಕ್ಷಕರೇ, ರಿಷಬ್ ಶೆಟ್ಟಿ ಈಗ ಚಿತ್ರ ಜಗತ್ತಿನ ಡಾರ್ಲಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದು ಕಡೆ ರಾಕಿಂಗ್ ಸ್ಟಾರ್ ಯಶ್ ಹೇಗೆ ಪರಭಾಷಾ ಸ್ಟಾರ್ಸ್ಗಳ ಮನಸ್ಸು ಗೆಲ್ಲುತ್ತಾ ಹೋಗುತ್ತಿದ್ದಾರೋ, ಹಾಗೆ ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ನಮ್ಮ ಅಕ್ಕಪಕ್ಕದ ರಾಜ್ಯದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಹಾರ್ಟ್ನಲ್ಲಿ ಜಾಗ ಭದ್ರ ಮಾಡಿಕೊಂಡಿದ್ದಾರೆ. ಹಾಗೆ ರಿಷಬ್ ಹೃದಯದಲ್ಲಿ ಭದ್ರವಾಗಿರೋ ಸ್ಟಾರ್ ನಟರಲ್ಲೊಬ್ಬರು ಜೂನಿಯರ್ ಎನ್ಟಿಆರ್. ಎಸ್, ಜೂನಿಯರ್ ಎನ್ಟಿಆರ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಸ್ನೇಹಿತ. ಈ ತಾರಕ್ ರಾಮ್ ಅಪ್ಪುಗಾಗಿ ಗೆಳೆಯ ಗೆಳೆಯ ಅಂತ ಸಾಂಗ್ ಹಾಡಿ ಹೋಗಿದ್ದನ್ನ ಎಂದಾದ್ರೂ ಮರೆಯೋಕೆ ಸಾಧ್ಯನಾ? ಅದೇ ರೀತಿಯಲ್ಲಿ ರಿಷಬ್ ಶೆಟ್ಟಿ ಜೂನಿಯರ್ ಎನ್ಟಿಆರ್ ಇದೀಗ ಮತ್ತೆ ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಅದು ಕಾಂತಾರದ ವೇದಿಕೆ ಮೇಲೆ ಕುಂದಾಪುರದ ಈ ಕಲಿಗಳು ಮಿಂಚಿದ್ದಾರೆ. ಹೈದರಾಬಾದ್ನಲ್ಲಿ ಕಾಂತಾರ ಸಿನಿಮಾದ ಫ್ರೀ ರಿಲೀಸ್ ಕಾರ್ಯಕ್ರಮ ನಡೆದಿದ್ದು, ನಟ ರಿಷಬ್ ಶೆಟ್ಟಿಯ ಗೆಲುವಿಗಾಗಿ ಗೆಳೆಯ ಜೂನಿಯರ್ ಎನ್ಟಿಆರ್ ಗೆಸ್ಟ್ ಆಗಿ ಬಂದು ಇಡೀ ಕಾಂತಾರ ತಂಡವನ್ನ ಬೆನ್ನು ತಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಜೂನಿಯರ್ ಎನ್ಟಿಆರ್ ರಕ್ತದಲ್ಲಿ ಕರ್ನಾಟಕದ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ತಾರಕ್ ರಾಮ್ ತಾಯಿ ಹುಟ್ಟಿದ್ದು ಕರ್ನಾಟಕದ ಉಡುಪಿಯ ಕುಂದಾಪುರದಲ್ಲಿ. ಹೀಗಾಗಿ ಜೂನಿಯರ್ ಎನ್ಟಿಆರ್ಗೆ ಕನ್ನಡದ ನಂಟು ರಕ್ತಗತವಾಗಿ ಬಂದಿದೆ. ಕನ್ನಡಿಗರ ಮೇಲೆ ಅಪಾರ ಪ್ರೀತಿ ಅಭಿಮಾನಿ ಬೆಳೆಸಿಕೊಂಡಿರೋ ಜೂನಿಯರ್ ಎನ್ಟಿಆರ್ ಕನ್ನಡಿಗರ ದೊಡ್ಡ ಕನಸು ಕಾಂತಾರ ಅಧ್ಯಾಯ 1ರ ಸಕ್ಸಸ್ಗಾಗಿ ಹಾರೈಸಿದ್ದಾರಂತೆ. ಅಷ್ಟೇ ಅಲ್ಲ, ಕಾಂತಾರದ ಸೂತ್ರಧಾರಿ ರಿಷಬ್ ಶೆಟ್ಟಿ ಜೊತೆಗಿನ ಸ್ನೇಹವನ್ನ ಕೂಡ ಇಲ್ಲಿ ಮೆಲಕಾಕಿದ್ರು. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ನಡೆಯುವಾಗಲೇ ಟಾಲಿವುಡ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಉಡುಪಿಗೆ ಬಂದಿದ್ರು. ತನ್ನ ಅಮ್ಮ ಶಾಲಿನಿಯವರು ಕುಂದಾಪುರದವರೇ ಆಗಿರೋದ್ರಿಂದ ಉಡುಪಿ ಶ್ರೀ ಕೃಷ್ಣ ದೇವಾಲಯಗಳಿಗೆ ಭೇಟಿ ನೀಡಿ ಎಂದೋ ಮಾಡಿದ್ದ ಹರಕೆಗಳನ್ನ ತೀರಿಸಿದ್ರು. ಆಗ ನಟ ರಿಷಬ್ ಶೆಟ್ಟಿ ದಂಪತಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗಿ ಜೂನಿಯರ್ ಎನ್ಟಿಆರ್ ರನ್ನ ಸ್ವಾಗತಿಸಿದ್ರು. ಇಡೀ ಫ್ಯಾಮಿಲಿಗೆ ಅತಿಥಿ ಸತ್ಕಾರ ಕೂಡ ಮಾಡಿ ದೇಗುಲಗಳ ದರ್ಶನದಲ್ಲಿ ಕೂಡ ಜೊತೆಯಾಗಿದ್ರು. ಅಷ್ಟೇ ಅಲ್ಲ, ತನ್ನೋರಾದ ಕೆರಾಡಿಯನ್ನು ಜೂನಿಯರ್ ಎನ್ಟಿಆರ್ಗೆ ಪರಿಚಯಿಸಿದ್ರು ರಿಷಬ್ ಶೆಟ್ಟಿ. ಈ ಹಿಂದೆ ಕಾಂತಾರ ಸಿನಿಮಾ ಬಂದಾಗ ಜೂನಿಯರ್ ಎನ್ಟಿಆರ್ ಆ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ರಂತೆ. ಅಷ್ಟೇ ಅಲ್ಲ, ರಿಷಬ್ ರನ್ನ ಕೆರಾಡಿಯಲ್ಲಿ ಭೇಟಿ ಮಾಡಿದಾಗ ನನಗೆ ರಿಷಬ್ ಶೆಟ್ಟಿ ದೇವರು ಕೊಟ್ಟ ಗೆಳೆಯ ಅಂತ ಕೂಡ ಹೇಳಿದ್ರು. ಇದಾದ್ಮೇಲೆ ಇವರಿಬ್ಬರ ಒಟ್ಟಿಗೆ ಸಿನಿಮಾ ಮಾಡ್ತಾರೆ, ಕಾಂತಾರ ಚಾಪ್ಟರ್ 1ರಲ್ಲಿ ಜೂನಿಯರ್ ಎನ್ಟಿಆರ್ ನಟಿಸುತ್ತಿದ್ದಾರೆ ಅಂತೆಲ್ಲ ಸುದ್ದಿ ಹಬ್ಬಿತ್ತು. ಆದ್ರೆ ಅದು ಸತ್ಯಕ್ಕೆ ದೂರವಾದ ಮಾತು. ಈಗ ಕಾಂತಾರ ದಂತಕಥೆಯನ್ನ ತನ್ನ ಆಂಧ್ರ ನಾಡಿನ ಮಂದಿಗೆ ತೋರಿಸೋಕೆ ಜೂನಿಯರ್ ಎನ್ಟಿಆರ್ ಕಾಂತಾರ ವೇದಿಕೆ ಹತ್ತಿದ್ದು ಆಂಧ್ರದಲ್ಲೂ ಕಾಂತಾರದ ಕ್ರೇಜ್ ಸೃಷ್ಟಿಸುತ್ತಿದ್ದಾರೆ. ಈ ಸಿನಿಮಾವನ್ನ ನಮ್ಮ ತೆಲುಗು ಮಂದಿ ಗೆಲ್ಲಿಸುತ್ತಾರೆ ಅಂತ ತಾರಕ್ ರಾಮ್ ರಿಷಬ್ ಶೆಟ್ಟಿಗೆ ಭರವಸೆ ಕೊಟ್ಟಿದ್ದಂತೂ ಸುಳ್ಳಲ್ಲ ಬಿಡಿ. ಏನೇ ಹೇಳಿ ವೀಕ್ಷಕರೇ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಒಂದಾಗಿ ಗೆಳೆತನಕ್ಕೆ ಸಾಕ್ಷಿಯಾಗುವ ಕೆಲವೊಂದು ವೇದಿಕೆಗಳು ಇಲ್ಲ ಕೆಲವು ಸಂದರ್ಭಗಳು ಗೆಳೆತನವನ್ನ ಗಟ್ಟಿಯಾಗಿಸಿ ಬಿಡುತ್ತದೆ. ಆದ್ರೆ ಅದೇ ಗೆಳೆತನ ಕೆಲವೊಮ್ಮೆ ದುಃಖವನ್ನುಂಟು ಕೂಡ ಮಾಡುತ್ತೆ. ಆದ್ರೆ ಅದು ಕೆಲವೊಮ್ಮೆ ಬೆನ್ನಿಗೆ ಚೂರಿ ಹಾಕುವ ಲೆವೆಲ್ಗೂ ಕೂಡ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಇವರಿಬ್ಬರ ಈ ಗೆಳೆತನ ಕೊನೆ ಉಸಿರು ಇರುವವರೆಗೂ ಹೀಗೆ ಗಟ್ಟಿಯಾಗಿರ್ಲಿ, ಅದೇ ರೀತಿ ಖುಷಿಯಾಗಿ ತಮ್ಮ ಅಭಿಮಾನಿಗಳನ್ನ ಸಂತೋಷದಿಂದ ಇರಿಸಲಿ ಎಂಬುದೇ ನಮ್ಮ ಆಶಯ.